ಕಾಂಗ್ರೆಸ್ ಪಾಳೆಯದಲ್ಲಿ ಇನ್ನೂ ಕೂಡ ಈ ಬಂಡಾಯದ ಕಿಚ್ಚು ಆರೋ ಹಾಗೆ ಕಾಣಿಸ್ತಾ ಇಲ್ಲ. ಜಿಲ್ಲೆಯ ಸಚಿವರ ಸ್ವಾಗತಕ್ಕೆ ಕೈ ಶಾಸಕರೇ ಬಂದಿಲ್ಲ ಅಂತ ಎಸ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಇವಾಗ ಬಂಡಾಯವನ್ನು ವ್ಯಕ್ತಪಡಿಸಿರುವಂತದ್ದು. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಈ ಬಂಡಾಯದ ಕಿಚ್ಚು ಆರೋ ಹಾಗೆ ಕಾಣ್ತಾ ಇಲ್ಲ. ಸದ್ಯ ಆ ಜಿಲ್ಲೆಯ ಸಚಿವರ ಸ್ವಾಗತಕ್ಕೆ ಈಗ ಶಾಸಕ ರಮೇಶ್ ಬಾಬು ಬಂಡಸಿದ್ದೇಗೌಡ ಅವರು ಗೈರಾಗಿರುವಂತದ್ದು. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಹೌದು ಇವರು. ಇವತ್ತು ಜಿಲ್ಲೆಯ ಸಚಿವರ ಸ್ವಾಗತಕ್ಕೆ ಎಲ್ಲರೂ ಕೂಡ ಸಿದ್ಧತೆಯನ್ನ ನಡೆಸಿಕೊಂಡಿದ್ರೆ ರಮೇಶ್ ಬಾಬು ಬಂಡಸಿದ್ದೇಗೌಡ ಅವರು ಗೈರಾಗಿರ್ತಾರೆ. ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಶಾಸಕ ರಮೇಶ್ ಬಾಬು ಅವರು ಬಹಳ ವರ್ಷಗಳಿಂದ ಸುದೀರ್ಘ ರಾಜಕೀಯದಲ್ಲಿ ತಮ್ಮನ್ನ ತಾವು ಪೊಳಗಿಸಿಕೊಂಡವಂತವರು. 50 ವರ್ಷ ಇವರು ಸುದೀರ್ಘ ರಾಜಕಾರಣದಲ್ಲಿ ಇದ್ದಂತವರು. ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಸದ್ಯ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು, ಸಚಿವ ಸ್ಥಾನ ಸಿಗ್ಲಿಲ್ಲ, ಕೈ ತಪ್ಪಿರೋದ್ರಿಂದ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಈಗ ಮುನಿಸು ವ್ಯಕ್ತಪಡಿಸಿರುವಂತದ್ದು. ಪಕ್ಷದಿಂದ ಸದ್ಯ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಕೈ ಶಾಸಕ ಎಂಬ ವಿಷಯ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಚಲುವರಾಯ ಸ್ವಾಮಿ ಹಾಗೆ ನರೇಂದ್ರ ಸ್ವಾಮಿ ಬಂದರೂ ಕೂಡ ಇವರು ಮಾತ್ರ ಸೈಲೆಂಟ್ ಆಗಿದ್ದಾರೆ ರಮೇಶ್ ಬಾಬು ಅವರು. ಸೈಲೆಂಟ್ ಅಫ್ಕೋರ್ಸ್ ಎಲ್ರಿಗೂ ಕೂಡ ಗೊತ್ತು. ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲಿ ಒಬ್ಬರಾಗಿದ್ರು. ಇವ್ರಿಗೂ ಸಚಿವ ಸ್ಥಾನ ಸಿಗುತ್ತೆ ಅಂತಲೇ ಹೇಳಾಗ್ತಿತ್ತು. ಆದ್ರೆ ಯಾವಾಗ ಚಲುವರಾಯ ಸ್ವಾಮಿ ಅವರಿಗೆ ಸಿಗುತ್ತೆ, ನರೇಂದ್ರ ಸ್ವಾಮಿ ಅವರಿಗೆ ಸಿಗುತ್ತೆ, ನನಗೆ ಯಾಕೆ ಸಿಗಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆಯನ್ನ ವ್ಯಕ್ತಪಡಿಸಲೇಬೇಕಾಗುತ್ತೆ. ಯಾಕಂತಂದ್ರೆ ಶ್ರೀರಂಗಪಟ್ಟಣದಲ್ಲೂ ಕೂಡ ಆಯ್ಕೆಯಾಗಿ ಗೆದ್ದು ಅಲ್ಲಿನ ಬೆಂಬಲಿಗರು, ಕಾರ್ಯಕರ್ತರು, ಅಲ್ಲಿನ ಜನರನ್ನು ವಿಶ್ವಾಸಕ್ಕೆ ತಗೊಳ್ಳೋದಿದೆಯಲ್ಲ, ಅದೇನಂತ ಸಣ್ಣ ಪುಟ್ಟ ವಿಚಾರದ ಮಾತಲ್ಲ. ಅಂಥದ್ರಲ್ಲಿ ನಾನು ಇಷ್ಟು ವರ್ಷ ಸರ್ಕಾರದಲ್ಲಿದ್ದೀನಿ, ಇಷ್ಟು ವರ್ಷ ಸುದೀರ್ಘ ರಾಜಕಾರಣದಲ್ಲಿದ್ದೀನಿ, 50 ವರ್ಷ ಆಗಿದೆ ನನಗೆ, ಈಗಲಾದ್ರೂ ಸಚಿವ ಸ್ಥಾನ ಸಿಗ್ಬೋದಲ್ಲ ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದಂತಹ ಇವರಿಗೆ ಈಗ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಜಿಲ್ಲೆಗೆ ಚಲುವರಾಯ ಸ್ವಾಮಿ ಅವರು, ನರೇಂದ್ರ ಸ್ವಾಮಿ ಜಿಲ್ಲೆಯ ಸಚಿವರು ಬಂದ್ರು ಕೂಡ ಅವರು ಸೈಲೆಂಟ್ ಆಗಿರುವಂತದ್ದು. ರಮೇಶ್ ಬಾಬು ಅವರು ಯಾಕಾಗಿ ಅನ್ನುವಂಥದ್ದನ್ನ ಮತ್ತೆ ಚರ್ಚೆ ಮಾಡೋದು, ಮತ್ತೆ ಹೇಳುವಂತ ಪ್ರಸಂಗ ಇಲ್ಲ. ಯಾಕಂತಂದ್ರೆ ಮುನಿಸನ್ನ ಆಲ್ರೆಡಿ ಹೊರಗೆ ತೋರಿಸ್ಕೊಂಡು ಆಗ್ಬಿಟ್ಟಿದೆ. ಅದನ್ನ ಮತ್ತೆ ಅವ್ರ ಮುಂದೆ ಹೋಗಿ ಸೈಲೆಂಟ್ ನಿಲ್ಲೋದು ಅಥವಾ ಮಾತು ಬರದೇ ಇರೋದು ಯಾಕೆ? ನನಗೆ ಅಸಮಾಧಾನ ಇರೋದು ನಿಜ, ಹಿಂಗೆ ದೂರ ಸರ್ದ್ ಬಿಡೋಣ ಅಂತ ಹೇಳ್ಬಿಟ್ಟು ಚಲುವರಾಯ ಸ್ವಾಮಿ ಅವರು ಆ ಜಿಲ್ಲೆ ಸಚಿವರು ಬಂದ್ರು ಕೂಡ ನರೇಂದ್ರ ಬಾಬು ಅವರು ಸುಮ್ಮನೆ ಇದ್ದಂಥದ್ದು. ಸದ್ಯ ಸಚಿವ ಸ್ಥಾನ ಕೈ ತಪ್ಪಿದೆ. ಈ ಹಿನ್ನೆಲೆಯಲ್ಲಿ ಈಗ ಕೇವಲ ನರೇಂದ್ರ ಬಾಬು ಒಬ್ಬರೇ ಅಲ್ಲ, ಬಹಳಷ್ಟು ಜನರು ತಮ್ಮ ಮುನಿಸನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಿನೇ ದಿನೇ ಒಬ್ಬರಲ್ಲ ಇಬ್ರು ಆಕಾಂಕ್ಷಿಗಳು ತಮ್ಮ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಈಗ ಅಲ್ಲಿನ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ರಮೇಶ್ ಬಾಬು ಅವರ ಸರದಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆಕಾಂಕ್ಷಿಯಾಗಿದ್ರು, ಸಚಿವ ಸ್ಥಾನ ಸಿಗುತ್ತೆ, ಹೊಸ ಮುಖಗಳು ಅಂತ ಹೇಳ್ತಾ ಇದ್ದಾಗ ನನ್ನ ಹೆಸರು ಕೂಡ ಬರಬಹುದು ಅಂತ ಕಾಯ್ತಾ ಇದ್ದಂತಹ ಲಿಸ್ಟ್ ನಲ್ಲಿ ಇವರು ಕೂಡ ಒಬ್ರು. ಯಾವಾಗ ಹೈಕಮಾಂಡ್ ಒಂದಷ್ಟು ಹೆಸರುಗಳನ್ನ ಫೈನಲೈಸ್ ಮಾಡಿ ಅಂತ ಹೇಳ್ತು, ಆ ಊರಿನ ಸಚಿವರು ಯಾವಾಗ ಚಲುವರಾಯ ಸ್ವಾಮಿ ಅವರಿದ್ರು, ನರೇಂದ್ರ ಸ್ವಾಮಿಗೆ ಟಿಕೆಟ್ ಸಿಗುತ್ತೆ, ನಾನು ಕೂಡ ಒಂದು ಆಕಾಂಕ್ಷಿ, ನನಗೂ ಈ ಸಲ ಟಿಕೆಟ್ ಸಿಗಬಹುದು ಅಂತ ಹೇಳಿ ರಮೇಶ್ ಬಾಬು ಅವರು ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಅವರ ಆಸೆ ನಿರಾಸೆಯಾಗಿ ಉಳಿತು. ಹಾಗಾಗಿ ಅವರ ಅಸಮಾಧಾನ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಹೊಗೆ ಆಡ್ತಾ ಇದೆ. ಹಾಗಾಗಿ ಶ್ರೀರಂಗಪಟ್ಟಣಕ್ಕೆ ಚಲುವರಾಯ ಸ್ವಾಮಿ ಅವರು ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಸ್ವಾಗತ ಕಾರ್ಯಕ್ರಮದಲ್ಲಿ ರಮೇಶ್ ಬಾಬು ಅವರು ಭಾಗಿಯಾಗಿಲ್ಲ. ಕಾರಣ ಇಷ್ಟೇ, ಸಚಿವ ಸ್ಥಾನ ಕೈ ತಪ್ಪಿದೆ, ಎಲ್ಲೂ ಕೂಡ ನನ್ನ ಗುರುತಿಸಿಲ್ಲ, ನನ್ನ ಇಷ್ಟು ವರ್ಷದ ರಾಜಕೀಯ ಇತಿಹಾಸ ಇದೆ, ಒಂದ್ಸಲ ಆದ್ರೂ ಈ ಬಾರಿ ಟಿಕೆಟ್ ಸಿಗಬಹುದೇನೋ ಅನ್ನುವಂತಹ ಒಂದು ಆಸೆ ಆಕಾಂಕ್ಷೆಯಲ್ಲಿದ್ರು. ಯಾವಾಗ ಟಿಕೆಟ್ ಸಿಗ್ಲಿಲ್ಲ, ಬಹಳ ಬೇಜಾರನ್ನ ವ್ಯಕ್ತಪಡಿಸಿರುವಂತದ್ದು.